ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಇಟ್ ಯು ಪಿ ಎಸ್ ಸಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೆಳೆಯರೆ, ಇಂದಿನ ದಿನಗಳಲ್ಲಿ ಬಹುತೇಕ ವಿದ್ಯಾರ್ಥಿ ಮಿತ್ರರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ದಿನದಿಂದ ದಿನಕ್ಕೆ ಒಂದು ಎಕ್ಸಾಮ್ನಿಂದ ಇನ್ನೊಂದು ಎಕ್ಸಾಮ್ಗೆ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣಗಳು ಏನಂತಂದರೆ, ಮೊದಲನೇದಾಗಿ ತಮ್ಮನ್ನ ತಾವು ನಂಬದೇ ಇರೋದು. ನಾನು ನನ್ನ ಗೆಳೆಯರನ್ನ ಬಹುತೇಕ ನೋಡಿದ್ದೀನಿ, ಅವರಲ್ಲಿ ಈ ಸಮಸ್ಯೆ ಇದೆ. ಇದರಿಂದ ಹೊರಗೆ ಬರೋದು ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಉದಾಹರಣೆಗೆ, ಒಂದು ಬಾಟ್ಲಿಯಲ್ಲಿ ಕೊಳಕು ನೀರನ್ನು ತುಂಬಿ ಅದರ ಕ್ಯಾಪ್ ಮುಚ್ಚಿ ಅದನ್ನು ಬಹಳ ಶುದ್ಧವಾದ ನೀರಿನಲ್ಲೇ ಹಾಕಿ, ಅದು ಶುದ್ಧವಾಗಲ್ಲ. ಆದರೆ ನಿಧಾನವಾಗಿ ನಿಮ್ಮ ಆಲೋಚನೆಗಳನ್ನು ಬದಲಿಸ್ತಾ ಹೋದರೆ ಅದೇ ನೀರು ತಿಳಿಯಾಗದಂತೆ ಸಮಯ ಆದಂತೆಲ್ಲ ತಿಳಿಯಾಗುತ್ತಲ್ಲ, ಅದೇ ರೀತಿ ತಿಳಿಯಾಗಿ ನಿಮ್ಮ ಆತ್ಮಬಲ ಕೂಡ ವೃದ್ಧಿಸುತ್ತದೆ. ಯಾಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಏನೆಲ್ಲ ಮಾಡಿದರೆ ಕಾನ್ಫಿಡೆನ್ಸ್ ಆಗಿರ್ಬೋದು ಅನ್ನೋದನ್ನು ನೋಡೋಣ. ನಾವು ಎಷ್ಟೋ ಜನ ಏನು ಮಾಡ್ತೀವಪ್ಪ ಅಂತಂದರೆ, ಫಿಯರ್ ಆಫ್ ಫೇಲ್ಯೂರ್ಸ್, ನಮಗೆ ಸೋಲಿನ ಭಯ ಕಾಡ್ತಾ ಇರುತ್ತೆ. ಅದರಿಂದ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಡೌನ್ ಆಗ್ತಾ ಹೋಗುತ್ತೆ. ನಾವು ಮೊದಲೇ ಆರಂಭದಲ್ಲೇ ಸೋತು ಬಿಟ್ಟರೆ ಹೇಗೆ ಅನ್ನೋ ಆಲೋಚನೆ ಮಾಡ್ತೀವಿ. ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಆರಂಭದಲ್ಲೇ ಕುಂದಿಬಿಡುತ್ತೆ. ಮತ್ತು ನೆಗೆಟಿವ್ ಕಂಪ್ಯಾರಿಸನ್, ಋಣಾತ್ಮಕವಾದಂಥ ಹೋಲಿಕೆಯನ್ನು ಮಾಡ್ಕೊತೀವಿ. ಅವ್ರು ಹಂಗಿದ್ದಾರೆ, ಅವರು ಸ್ಟ್ರಾಂಗ್ ಇದ್ದಾರೆ, ಅವರು ಚಿಕ್ಕಂದಿನೇ ಸ್ಟ್ರಾಂಗು, ನಾವು ಇವಾಗ ಆರಂಭ ಮಾಡಿದ್ದೀವಿ ಪ್ರಿಪ್ರೇಷನ್ನ ಅನ್ನೋ ಒಂದು ಅವ್ರಿಗೆ ನಮಗೆ ಅಂತ ಕಂಪ್ಯಾರಿಸನ್ ಮಾಡ್ಕೊತೀವಿ. ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಡೌನ್ ಆಗ್ತಾ ಹೋಗುತ್ತೆ. ಮತ್ತು ಲ್ಯಾಕ್ ಆಫ್ ಪ್ರಿಪ್ರೇಷನ್, ಸರಿಯಾದ ಸಿದ್ಧತೆಯ ಕೊರತೆ ಆಗಿರುತ್ತೆ. ಮತ್ತು ಅತಿಯಾದ ಚಿಂತನೆ ಮತ್ತು ಆತಂಕಕ್ಕೊಳಗಾಗ್ತೀವಿ. ಇದರಿಂದ ಕೂಡ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ಪರಿಪೂರ್ಣತಾವಾದ. ಏನಪ್ಪ ಅಂತಂದರೆ, ನಾವೆಲ್ಲನೂ ಪರ್ಫೆಕ್ಟ್ ಆದಮೇಲೆ ಆರಂಭ ಮಾಡಬೇಕು. ನನಗೆ ಇವಾಗ ಮೊದಲನೇದಾಗಿ ಇಂಗ್ಲೀಷ್ ಬರಲ್ಲ ಅಂತಂದರೆ, ನಾವು ಪೂರ್ತಿ ಇಂಗ್ಲೀಷ್ ಕಲ್ತ ಮೇಲೇ ಪ್ರಿಪ್ರೇಷನ್ ಆರಂಭ ಮಾಡ್ತೀನಿ. ಮತ್ತು ನನಗೆ ಮ್ಯಾಥ್ಸ್ ಅಂದರೆ ಭಯ, ನಾನು ಮ್ಯಾಥ್ನ ಪರ್ಫೆಕ್ಟ್ ಆದಮೇಲೆ ಸ್ಟಡಿ ಮಾಡ್ತೀನಿ. ಏನೋ ಒಂದು ಕಾರಣಗಳನ್ನ ಹೇಳ್ತಾ ನಾವು ಪರ್ಫೆಕ್ಟ್ ಅನ್ನೋ ಹೆಸರು ಹೇಳಿ ಮುಂದಾಗ್ತಾ ಹೋಗ್ತೀವಿ. ಪರ್ಫೆಕ್ಟ್ ಆಗ್ಬೇಕಂತಂದರೆ ಪ್ರತಿಯೊಂದು ಹಂತವನ್ನು ಏರ್ತಾ ಹೋದಂಗೆ, ಒಂದು ಬೆಟ್ಟ ಏರ್ಬೇಕಪ್ಪ ಅಂತಂದರೆ ಪ್ರತಿಯೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮೊದಲನೇ ಸ್ಟೆಪ್ಗಳ ಒಂದೇ ಹಂತವಾಗಿ ಏರ್ತಾ ಹೋದಂತೆ ನಾವು ನಮ್ಮ ಗುರಿನ ತಲುಪ್ಬೋದು. ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತು ನೆಕ್ಸ್ಟು ನೆಗೆಟಿವ್ ಎನ್ವೈರ್ಮೆಂಟ್. ನಮ್ಮ ಸರೌಂಡಿಂಗ್ ಎನ್ವೈರ್ಮೆಂಟ್ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಒಳ್ಳೆ ಎನ್ವೈರ್ಮೆಂಟ್ ಇದ್ದರೆ ಉತ್ತಮ. ನೆಗೆಟಿವ್ ಎನ್ವೈರ್ಮೆಂಟ್ ಇದ್ದರೆ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಡೌನ್ ಆಗ್ತಾ ಹೋಗುತ್ತೆ. ಬರ್ನ್ಔಟ್ ಅಂತಂದರೆ, ಯಾವುದೇ ಕೆಲಸವನ್ನು ಒಂದು ಟಾಸ್ಕ್ಗಳನ್ನ ಹಾಕೊಂಡಿರ್ತೀವಿ, ಅವುಗಳಾಗದೇ ಹೋದಾಗ ಮತ್ತು ಆ ಕೆಲಸದಿಂದ ಬರುವಂಥ ಒತ್ತಡದಿಂದ ಉಂಟಾಗುವಂಥ ಮಾನಸಿಕ ಖಿನ್ನತೆ, ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಡೌನ್ ಆಗ್ತಾ ಹೋಗುತ್ತೆ. ಡೇ ಬೈ ಡೇ ಇದು ಡೌನ್ ಆಗ್ತಾ ಹೋಗುತ್ತೆ. ಮತ್ತು ಲ್ಯಾಕ್ ಆಫ್ ಸ್ಮಾಲ್ ವಿನ್ಸ್, ನಾವು ಸಣ್ಣ ಗೆಲುವುಗಳನ್ನು ಎಂಜಾಯ್ ಮಾಡದೇ ಇರುವುದು. ಹೊಡೆದ್ರೆ ಆನೆನೇ ಹೊಡಿಬೇಕು ಅನ್ನೋ ಒಂದು ಡೈಲಾಗ್ ಇದೆಯಲ್ಲ, ಆ ರೀತಿಯಾಗಿ ಅದರ ಹುಚ್ಚಿನಲ್ಲಿ ನಾವು ಸಣ್ಣ ಗೆಲುವನ್ನು ಎಂಜಾಯ್ ಮಾಡಲ್ಲ. ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಡೌನ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವುಗಳನ್ನೆಲ್ಲ ಯಾವ ಥರ ರೀಬಿಲ್ಡ್ ಮಾಡಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನು ಜಾಸ್ತಿ ಮಾಡ್ಬೋದು ಅಂತ ನೋಡೋದಾದ್ರೆ, ಸೆಟ್ ರಿಯಲಿಸ್ಟಿಕ್ ಗೋಲ್. ನಮ್ಗೆ ವಾಸ್ತವಿಕವಾದಂಥ ಗುರಿ ಇರಬೇಕು. ನನ್ನ ಕೈಯಲ್ಲಿ ಆಗುತ್ತೆ ನಾನು ಮಾಡ್ತೀನಿ ಅನ್ನೋ ಗುರಿಗಳನ್ನು ಹಾಕೋಬೇಕು. ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ಅವಾಯ್ಡ್ ಕಂಪ್ಯಾರಿಸನ್, ನಾವು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡೋದನ್ನು ಬಿಟ್ಟುಬಿಡ್ಬೇಕು. ನಮ್ಮ ಶಕ್ತಿ ನಮಗಿರುತ್ತೆ, ಅವ್ರ ಶಕ್ತಿ ಅವ್ರಿಗಿರುತ್ತೆ. ಹಾಗಾಗಿ ನಮ್ಮ ಶಕ್ತಿ ಮೇಲೆ ನಮಗೆ ನಂಬಿಕೆ ಬರಬೇಕು. ಇನ್ನೊಬ್ಬರನ್ನ ಕಂಪ್ಯಾರಿಸನ್ ಮಾಡಲೇಬಾರ್ದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಡೈಲಿ ಅಫರ್ಮೇಷನ್ ಅಂತಂದರೆ, ಯಾವಾಗಲೂ ಸಕಾರಾತ್ಮಕವಾದ ಮನಸ್ಥಿತಿಯನ್ನು ಹೊಂದೋಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕು. ಈ ದಿನ ಗೆಲುವು ನನ್ನದೇ, ಮತ್ತು ಈ ದಿನ ನನ್ನ ಟಾಸ್ಕನ್ನು ನಾನು ಮುಗಿಸುವೆ, ನಾನು ಕಾನ್ಫಿಡೆನ್ಸ್ ಆಗಿದ್ದೇನೆ. ಈ ಥರ ನಿಮಗೆ ಯಾವುದು ಕಾನ್ಫಿಡೆನ್ಸ್ ಅನಿಸುತ್ತಲ್ಲ, ಯಾವುದು ಕಾನ್ಫಿಡೆನ್ಸನ್ನು ತರುತ್ತೆ ಅನಿಸುತ್ತಲ್ಲ, ಅಂಥ ವಾಕ್ಯಗಳನ್ನು ನಿಮ್ಮ ಬೋರ್ಡ್ ಮೇಲೆ ಬರೆದೆಣಿಸ್ಕೊಂಬಿಡಿ. ಅವನ್ನ ಡೈಲಿ ಓದ್ತಾ ಹೋಗಿ. ಮತ್ತು ಸ್ಟೇ ಕನ್ಸಿಸ್ಟೆಂಟ್, ನಾವು ನಿರಂತರತೆಯನ್ನು ಕಾಪಾಡ್ತಾ ಹೋದರೆ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ ಈ ಯಾವುದೇ ಜರ್ನಿಯಲ್ಲಿ ಆದರೂ. ಮತ್ತು ಟಾಕ್ ಟು ಸಪೋರ್ಟಿವ್ ಪೀಪಲ್, ಅಂದರೆ ನಮಗೆಲ್ಲ ಯಾರೆಲ್ಲ ಸಪೋರ್ಟಿವ್ ಆಗಿ ಇದು ಸಕಾರಾತ್ಮಕವಾದಂಥ ಆಲೋಚನೆಗಳನ್ನ ತುಂಬ್ತಾ ಹೋಗ್ತಾರೆ, ಅವರೊಂದಿಗೆ ನಾವು ಮತ್ತು
ನಮ್ಮ ಅವರೊಂದಿಗೆ ನಾವು ಗೈಡೆನ್ಸನ್ನು ತೊಗೋಬೇಕಾಗುತ್ತೆ, ಅವರೊಂದಿಗೆ ನಾವು ಹೆಚ್ಚು ಸಮಯನ ಕಳೆಯಬೇಕಾಗುತ್ತೆ. ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಪ್ರಾಕ್ಟೀಸ್ ಸೆಲ್ಫ್ ಕೇರ್. ನಮ್ಮನ್ನು ನಾವು ಕೇರ್ ಮಾಡ್ತಾ ಹೋಗಬೇಕು. ನಮ್ಮ ಮೇಲೆ ನಮಗೆ ಆತ್ಮಾಭಿಮಾನ ಅನ್ನೋದು ಜಾಸ್ತಿ ಆಗ್ತಾ ಹೋಗಬೇಕು. ಆವಾಗ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಸೆಪ್ಟ್ ಫೇಲ್ಯೂರ್ಸ್. ನಾವು ನಮ್ಮ ಸೋಲುಗಳನ್ನು ಸರಿ ಒಪ್ಕೋಬೇಕು. ಅವನ್ನ ಈ ನಮ್ದು ಎಲ್ಲಿ ಸೋಲಾಯಿತು ಮತ್ತು ಯಾವ ಥರ ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕು ಅನ್ನೋ ನೆಕ್ಸ್ಟ್ ಪ್ಲ್ಯಾನ್ ಹಾಕೋಬೇಕು. ನಮ್ಮ ಸೋಲುಗಳನ್ನು ಒಪ್ಕೊಳ್ಳೇಬೇಕು. ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ. ವಿಜುವಲೈಸ್ ಯುವರ್ ಸಕ್ಸಸ್ ಅಂದರೆ ನಾವು ಯಶಸ್ಸನ್ನು ದೃಶ್ಯೀಕರಿಸಬೇಕು. ಲೈಕ್ ಆಲ್ರೆಡಿ ನಾನು ಇವಾಗ ಯಶಸ್ಸನ್ನು ಕಂಡಿದ್ದೀನಿ. ಲೈಕ್ ನಾನು IAS IPS ನೀವು ಯಾವುದು ಗುರಿ ಇಟ್ಕೊಂಡಿದ್ದೀರಲ್ಲ ಆ ಥರ ಗುರಿಗಳನ್ನು ನಾನು ಆಲ್ರೆಡಿ ಆಗಿದ್ದೀನಿ ಅನ್ನೋ ಥರ ಇಮ್ಯಾಜಿನ್ ಮಾಡಿಕೊಂಡು ಡೈಲಿ ಒಂದು 5 ಮಿನಿಟ್ಸ್ ಬೇಕಾದ್ರೆ ಕುಂತ್ಕೊಂಡು ಯೋಚನೆ ಮಾಡ್ತಾ ಹೋಗಿ. ಆ ಥರ ಆವಾಗ ನಿಮ್ಮಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಆದಂಥ ಹುಮ್ಮಸ್ಸು ಬರುತ್ತೆ. ಅದರಿಂದ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ. ಮತ್ತು ಸೆಲ್ಫ್ ಇನ್ವೆಸ್ಟ್ಮೆಂಟ್. ನಾವು ಕೃಷಿ ಮೇಲೆ ಮತ್ತು ಬಿಸ್ನೆಸ್ ಮೇಲೆ ಇನ್ಯಾವುದ್ರ ಮೇಲೇನೋ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಸಕ್ಸಸ್ ಆಗ್ತಾ ಬಿಡ್ತೀವಿ ಸೆಕೆಂಡರಿ. ಅದರ ಮೇಲೆ ಇನ್ವೆಸ್ಟ್ ಮಾಡೋ ರೀತಿಯಲ್ಲಿ ನಾವು ನಮ್ಮ ಮೇಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ಅವಾಗ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಇವುಗಳಾಗಿತ್ತು. ಮತ್ತು ಇವುಗಳ ಜೊತೆಗೆ ನಮ್ಮ ಎಕ್ಸಾಮ್ಸ್ ಮಾತ್ರ ಅಲ್ಲ, ಜೀವನದಲ್ಲಿ ಕೂಡ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಏನು ಬೇಕಾದರೂ ಜಯಿಸ್ಬೋದು. ನಿಮ್ಮ ಜೊತೆ ನನ್ನನ್ನು ನಂಬಬೇಕು ಅನಿಸಿದರೆ ನಂಬಿ ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿ. ನಾ ಯಾವುದೇ ವಿಡಿಯೋ ಹಾಕಿದ್ರು ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನಿಮ್ಮ ಅನಿಸಿಕೆಗಳನ್ನು ಕಡ್ಡಾಯವಾಗಿ ಕಮೆಂಟ್ ಬಾಕ್ಸಲ್ಲಿ ನೀಡಿ. ಪ್ರತಿಯೊಬ್ಬರಿಗೂ ನಾನು ಉತ್ತರಿಸ್ತೇನೆ. ಆಲ್ ದ ಬೆಸ್ಟ್. ಸ್ಟೇ ಕನ್ಸಿಸ್ಟೆನ್ಸ್ ಆ್ಯಂಡ್ ಸ್ಟೇ ಕಾನ್ಫಿಡೆಂಟ್. ಓಕೆ, ಬಾಯ್.